ಹಾಗಿದ್ರೆ ಶಿಕ್ಷಣದ ನಿಜವಾದ ಅರ್ಥ ಏನು? ಬನ್ನಿ, ಜವಾಬ್ದಾರಿ ಅನ್ನೋದನ್ನ ಹೊಸದಾಗಿ ನೋಡೋಣ. ಅಥವಾ ಜವಾಬ್ದಾರಿಯುತ, ಸಹಾನುಭೂತಿಯುಳ್ಳ ವ್ಯಕ್ತಿಗಳನ್ನ ರೂಪಿಸೋದು ಶಿಕ್ಷಣದ ನಿಜವಾದ ಉದ್ದೇಶನಾ? ನಮ್ಮ ಗುರಿಗಳನ್ನೇ ಬದಲಾಯಿಸಬೇಕಿದೆ. ಪಠ್ಯಕ್ರಮ ಎಷ್ಟು ಮುಖ್ಯವೋ ಚಾರಿತ್ರ್ಯ ನಿರ್ಮಾಣ ಕೂಡ ಅಷ್ಟೇ ಮುಖ್ಯ. ನಿಜವಾದ ಬೆಳವಣಿಗೆ ಶುರುವಾಗೋದೇ ನಮ್ಮಿಂದ. ನಮ್ಮ ಮನಸ್ಸು ಮತ್ತು ದೇಹದ ಜವಾಬ್ದಾರಿ ನಮ್ದೇ ಅಲ್ವಾ? ಮನಸ್ಸು ಮತ್ತೆ ದೇಹವನ್ನ ಪೋಷಿಸಿದ್ರೆ ಜೀವನದಲ್ಲಿ ಸಂತೋಷ, ಸಮತೋಲನ ತಾನಾಗೆ ಬರುತ್ತೆ. ನೋಡಿ, ಈ ಥರದ ಸಣ್ಣ ಸಣ್ಣ ಅಭ್ಯಾಸಗಳು ಆರೋಗ್ಯಕರ ಮನಸ್ಸು ಮತ್ತು ದೇಹಕ್ಕೆ ಅಡಿಪಾಯ. ಈ ಮೌಲ್ಯಗಳನ್ನ ಬೆಳೆಸೋಕೆ, ಅಭ್ಯಾಸ ಮಾಡೋಕೆ ಶಾಲೆಗಿಂತ ಒಳ್ಳೆ ಜಾಗ ಇನ್ನೊಂದಿಲ್ಲ. ಅಂದ್ರೆ ಶಾಲೆಯ ಪ್ರತಿಯೊಂದು ಕೆಲಸದಲ್ಲೂ ಹೊಣೆಗಾರಿಕೆ, ನೈತಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ಕಲಿಯೋದು. ಇದು ಬರೀ ಪುಸ್ತಕದ ಪಾಠ ಅಲ್ಲ, ಜವಾಬ್ದಾರಿಯನ್ನ ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಉತ್ತಮ ಉದಾಹರಣೆ. ಇಂಥ ಸರಳ ಕ್ರಮಗಳು ಮಕ್ಕಳಲ್ಲಿ ಆತ್ಮವಿಶ್ವಾಸ ಜೊತೆಗೆ ಒಂದು ಒಳ್ಳೆ ಸಮುದಾಯವನ್ನೇ ಕಟ್ಟುತ್ತೆ. ತಮ್ಮ ನಡವಳಿಕೆ ಒಂದು ಸುರಕ್ಷಿತ ವಾತಾವರಣಕ್ಕೆ ಎಷ್ಟು ಮುಖ್ಯ ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾರೆ. ಈ ಪಾಠಗಳು ಶಾಲೆಯಿಂದ ಆಚೆಗೂ ಹೋಗಿ ಇಡೀ ಸಮುದಾಯದ ಮೇಲೆ ಒಳ್ಳೆ ಪ್ರಭಾವ ಬೀರುತ್ತೆ. ಇಲ್ಲಿ ತರಗತಿಯಲ್ಲಿ ಕಲಿತ ಪಾಠ ಸಮುದಾಯ ಸೇವೆಯ ರೂಪದಲ್ಲಿ ನಿಜವಾದ ಕಾರ್ಯ ಆಗಿ ಬದಲಾಗುತ್ತೆ. ಇದರಿಂದ ಪರಿಸರದ ಬಗ್ಗೆ ಅರಿವು ಮೂಡುತ್ತೆ, ಜೊತೆಗೆ ನಮ್ಮ ಭೂಮಿಯ ಬಗ್ಗೆ ಕಾಳಜಿ ಹೆಚ್ಚಾಗುತ್ತೆ. ಹೀಗೆ ಸಮಾಜಕ್ಕೆ ಸೇವೆ ಸಲ್ಲಿಸುವರ ಜೊತೆ ಬೆರೆತು ಅವರಿಗೆ ಕೃತಜ್ಞತೆ ಹೇಳೋದನ್ನ ಕಲಿತಾರೆ. ಹಾಗಿದ್ರೆ ಈ ಎಲ್ಲಾ ಜವಾಬ್ದಾರಿಯುತ ನಡವಳಿಕೆಗೆ ಅಡಿಪಾಯ ಏನು? ಅದುವೇ ಎಲ್ಲರನ್ನೂ ಒಳಗೊಳ್ಳುವ ಮನೋಭಾವ. ಇದು ಬರೀ ಒಂದು ನಿಯಮ ಅಲ್ಲ, ಬದಲಿಗೆ ಪೋಷಕರಿಂದ ನಾವು ಕಲಿಯುವ ಒಂದು ಮನೋಭಾವ. ಮನೆಯಲ್ಲೇ ಬಳಸೋ ಮಾತುಗಳೋ ಮಕ್ಕಳ ಮನಸ್ಸಿನ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ ಅಲ್ವಾ? ಸಹಾನುಭೂತಿ, ಗೌರವದಿಂದ ನಾವು ಇನ್ನಷ್ಟು ಕರುಣೆಯುಳ್ಳ ಒಂದಾದ ಜಗತ್ತನ್ನು ಕಟ್ಟಬಹುದು. ಒಂದು ಒಳ್ಳೆ ಜಗತ್ತನ್ನು ಕಟ್ಟೋ ಜವಾಬ್ದಾರಿಯುತ ಪೀಳಿಗೆಯನ್ನ ರೂಪಿಸೋದೇ ನಮ್ಮೆಲ್ಲರ ಅಂತಿಮ ಗುರಿ.